ಹಲೋ ಹಾಯ್ ನಮಸ್ಕಾರ. ಏನಿದು ಸ್ಕೂಟಿ ತೋರಿಸ್ತಾ ಇದ್ದಾಳೆ ಇವತ್ತು ವ್ಲಾಗಲ್ಲಿ ಅಂತ ಅಂದ್ಕೋಬೋದು. ಏನೋ ವಿಶೇಷವಾಗಿದೆ. ನಾನು ಸ್ಕೂಟಿ ಕಲಿಯೋಕ್ಕೆ ತರಬೇತಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಯನಗರ 9th ಬ್ಲಾಕಲ್ಲಿ ನನಗೆ ಡಿ ಎಲ್ ಬೇಕಾಗಿತ್ತು. ಅದಕ್ಕೋಸ್ಕರ ಸ್ಕೂಟಿನೇ ಕಲ್ತ್ಬಿಟ್ಟು ಡಿ ಎಲ್ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು. ಅದು ನಾನೇ ತೊಳ್ತಾ ಇರ್ತನಲ್ಲ ಗಾಡಿನ ಫುಲ್ಲು. ಫಸ್ಟು ಹಾಫ್ ಆನ್ ಅವರ್ ಹೇಳ್ಕೊಡ್ತಾರೆ ಒಬ್ಬೊಬ್ಬರಿಗೆ. ಅಲ್ಲಿ ಹೋಗಿ ನಿಂತ್ಕೊಂಡಿರ್ತೀವಿ, ಫಸ್ಟ್ ಯಾರ್ದಿರುತ್ತೆ ಅವರು ತರಬೇತಿ ಆಗ್ತಾ ಇರುತ್ತೆ. ಅದನ್ನು ನಾನು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಈ ಮೇಡಮ್ಮು, ಸುಧಾ ಮೇಡಮ್ಮು ಅಂತ. ಇವರು ಒಂದು 11 ವರ್ಷದಿಂದೇನೋ ಹೇಳ್ಕೊಡ್ತಾ ಇದ್ದಾರೆ ಇಲ್ಲೇ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರಿಗೂ. ತುಂಬ ಜನ ಕಲ್ತಿದ್ದಾರೆ ಅಂತೆ. ನನಗೂ ನೀಟಾಗಿ ಹೇಳ್ಕೊಡ್ತಾರೆ. ಸ್ಟಾರ್ಟಿಂಗ್ ನನಗೆ ಸೈಕಲ್ ಬರೋದ್ರಿಂದ ತುಂಬ ನಿಧಾನ ಆಗ್ತಾಯಿದೆ. ಪರವಾಗಿಲ್ಲ. ಇವಾಗ 3 ದಿನ ಆಯಿತು ನಾನು ಕಲಿಯೋಕ್ಕೆ ಹೋಗೋದು. ಸ್ವಲ್ಪ ಅಂತ ಅಂದ್ಕೋಬೋದು ಅಷ್ಟೇ, ಏನು ಇಂಪ್ರೂವ್ಮೆಂಟೂ ಇಲ್ಲ. ನಾನು ಭಯ ಜಾಸ್ತಿ ಇದೆ. ಇವರು ಸ್ವಲ್ಪ ದಿನ ಆಗಿದೆ ಇವರು ಕಲಿಯೋಕ್ಕೆ. ಆಲ್ರೆಡಿ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವರು 15 ದಿನ ಟ್ರೈನಿಂಗ್ ಇರುತ್ತೆ. ಅಷ್ಟು ದಿನ ಅರ್ಧ ಗಂಟೆ 1 ಅವರ್ ತೊಗೊಂಡ್ರೆ 7 ಡೇಸು. 15 ದಿವಸ ತೊಗೊಂಡ್ರೆ ಹಾಫ್ ಆನ್ ಅವರ್ ಇರುತ್ತೆ. ತುಂಬ ಚೆನ್ನಾಗೇ ಹೇಳ್ಕೊಡ್ತಾರೆ ಪಾಪ ಇವರೇ ಮೇಡಮು. ತುಂಬ ಒಳ್ಳೆಯವರು. ನನಗೆ ತುಂಬಾ ಇಷ್ಟ ಆಯಿತು ಇವ್ರಿಗೆ ನೋಡಿ. ನನಗೇನೂ ಗೊತ್ತಿರಲಿಲ್ಲ ರೀ. ಗಾಡಿ ತಳ್ಳೋದು, ಗಾಡಿ ನಿಲ್ಲಿಸೋದು, ಗಾಡಿ ಹಿಡ್ಕೊಳ್ಳೋದೇ ಗೊತ್ತಿರಲಿಲ್ಲ. ಪಾಪ ಎಷ್ಟು ನೀಟಾಗಿ ಹೇಳ್ಕೊಟ್ರು. ಇವಾಗ ಪರವಾಗಿಲ್ಲ. ಒಂದಿನ ಫುಲ್ಲು ಭಾರ ಅನ್ನಿಸ್ತು ಗಾಡಿ ತಳ್ಳೋಕ್ಕೆ. ಇವಾಗ ತಳ್ಬೋದು. ನಾನು ತಳ್ತೀನಿ ಗಾಡಿ ಅಂತ ಅಂದ್ಕೊಂಡಿದ್ದೀನಿ. ಏನು ಹಿಂಗೆ ಹೇಳ್ತಾ ಇದ್ದಾಳೆ ಇವಳು ಅಂತ ಅಂದ್ಕೋಬೋದು. ಸ್ಟಾರ್ಟಿಂಗ್ ಕಲಿಯೋರಿಗೆ ಎಲ್ಲರಿಗೂ ಭಯ ಅನ್ನೋದು ಇದ್ದೇ ಇರುತ್ತಲ್ವ. ಅದು ಭಯನೇ ತುಂಬ ಇದೆ. ಇನ್ನು ನಾನು ಇವಾಗ ಇವ್ರ ವಿಡಿಯೋ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಫುಲ್ಲು ಸ್ವಲ್ಪ ಪರ್ಫೆಕ್ಟ್ ಆದಮೇಲೆ ನನ್ನದೇ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ರೋಡ್ ಯಾರ್ದಂತ ಕೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಎಲ್ಲ ಮಾಡಿ ಪ್ಲೀಸ್. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇರೋದು ಸಬ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಹಂಗೆ ಆ ರೋಡಲ್ಲಿ ತುಂಬ ಚೆನ್ನಾಗಿತ್ತು ಆ ಗಿಡಗಳು ಎಲ್ಲ. ಅದನ್ನು ಒಂಚೂರು ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ರೋಡ್ ಸ್ವಲ್ಪ ರಶ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಬರ್ತಾ ಇರ್ತವೆ ವೆಹಿಕಲ್ಸ್, ಆದರೆ ಕಡಿಮೆ. ಕಲಿಬೋದು. ತುಂಬ ಅಗಲವಾಗಿದೆ ರೋಡ್ ಬೇರೆ. ಪರವಾಗಿಲ್ಲ. ಲೆಫ್ಟಲ್ಲಿ ರೈಟಲ್ಲೇ ಹೋಗ್ತಾ ಇರ್ಬೋದು. ಅದನ್ನು ಹೇಳ್ತಾ ಇದ್ದೆ. ಪಕ್ಕಕ್ಕೆಲ್ಲ ಗಾಡಿ ಇದ್ದರೆ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಅದಕ್ಕೆ ಯಾಕೆ ಹೋಗಿ ಮುದ್ದು ಕೊಡ್ತೀಯ ನೀನು ಅಂತಿರ್ತಾರೆ ಹೋಗಿ ಹತ್ರಕ್ಕೆ ಹೋದರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಟರ್ನ್ ಮಾಡ್ಕೊಳ್ಳೋಕ್ಕಾದ್ರೆ ಲೆಫ್ಟು ರೈಟು ನೋಡಲಾರ್ದೆ ಟರ್ನ್ ಮಾಡಿದರೆ ನಿಮ್ಮ ಅಪ್ಪನ ರೋಡಾ ಅಂತ ಕೇಳ್ತಾಯಿದ್ರು ಅವ್ರಿಗೆ. ಅದನ್ನು ತುಂಬ ಕಾಮಿಡಿ ಮಾಡ್ಕೊಂಡು ಹೇಳ್ಕೊಡ್ತಾರೆ. ತುಂಬಾ ಇಷ್ಟ ಆಯಿತು ನನಗೆ ಅವ್ರನ್ನ. ತುಂಬ ಒಳ್ಳೆ ಮೇಡಮ್. ನನಗೆ ಲೆಫ್ಟ್ ಯಾವುದೋ ರೈಟ್ ಯಾವುದೋ ಅಂತಲೇ ಗೊತ್ತೇ ಆಗಿರಲಿಲ್ಲ. ಅವ್ರು ಹೇಳ್ಕೊಡ್ತಾಯಿದ್ರು. ಈ ಕಡೆ ಲೆಫ್ಟು, ಈ ಕಡೆ ರೈಟು, ಎಡಗಡೆ ಹೇಳ್ತಾಯಿದ್ರು. ಈ ಕಡೆ ಕೈಯೆಲ್ಲ ತೋರಿಸ್ಬಿಟ್ಟು. ಫಸ್ಟ್ ಟೈಮ್ ಏನಂತಲೇ ಗೊತ್ತಾಗಲ್ವಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಅನುಭವಕ್ಕೆ ಬರ್ತಾಯಿದೆ. ಸೀರೆ ನೋಡಿ ನಮ್ಮ ಮೇಡಮ್. ಯಾರಿಗೆಲ್ಲ ಇಲ್ಲಿ 9th ಬ್ಲಾಕ್ ಜಯನಗರದ ಹತ್ರದಲ್ಲಿ ಯಾರ್ಯಾರು ಇದ್ದೀರಾ, ಈ ವಿಡಿಯೋ ಏನಾದರೂ ನೋಡಿದರೆ ನಿಮಗೆ ಡ್ರೈವಿಂಗ್ ಆಸಕ್ತಿ ಇದ್ದರೆ, 2 ವೀಲರ್ ಕಲಿಬೇಕು ಅಂದರೆ ಇವರು ಚೆನ್ನಾಗಿ ಹೇಳ್ಕೊಡ್ತಾರೆ. ಬಂದು ಜಾಯ್ನ್ ಆಗ್ಬೋದು. ಇವಾಗೆಲ್ಲ ಕಲೀಲೇಬೇಕಲ್ವ. ಆಚೆ ಕಡೆ ಹೋದರೆ ಮಕ್ಕಳು ಮರಿ ಇದ್ದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಕರ್ಕೊಂಡು ಬರೋದು ಕಳಿಸೋದು ಇಂಪಾರ್ಟೆಂಟ್ಸ್ ಅಲ್ವಾ. ಅದಕ್ಕೆ ತರಬೇತಿ ತೊಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲದವರಿಗೆ. ಬರೋರಂತರೂ ಅದನ್ನು ಕೇಳಲೇಬೇಕಾಗಿಲ್ಲ. ಬೇರೆಯವರೆಲ್ಲ ಓಡಿಸೋದು ನೋಡಿ ಎಷ್ಟು ಈಸಿ ಅನಿಸುತ್ತೆ. ನಾವು ಗಾಡಿ ಮೇಲೆ ಕೂತಾಗೆ ಗೊತ್ತಾಗೋದು ಇಷ್ಟು ಕಷ್ಟ ಇದೆ ಇದ್ರದ್ದು ಅಂತ. ಸ್ಟಾರ್ಟಿಂಗ್ ಬಂದಮೇಲೆ ಏನು ಅನ್ಸಲ್ಲ. ಇವ್ರು ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಹೌದು. ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ
ಭಯ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಭಯ ಭಯ ಯಾರಿಗೆಲ್ಲ ನನ್ನ ಎಲ್ಲಿ ಬರ್ತಾರೋ ಹಿಂದೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಗುಡ್. ಶ್ರೀ ಜಗತ್ತಿಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ ಆಗೋವರೆಗೂ ಪ್ಲೀಸ್ ನೋಡಿ. ಯಾಕೆ 2 ದಿನ ಲೇಟ್ ಆಯಿತು ಅಂದರೆ ಇದೇ ತರಬೇತಿಗೆ ಹೋಗ್ತಾ ಇರೋದಕ್ಕೆ ಕೆಲಸ ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನೀವೆಲ್ಲಿ ನೀಟಾಗಿ ಮಾಡೋದು ಅಷ್ಟೇ. ಕುಕಿಂಗ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಡುಗೆ ಮಾಡೋದು ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಮಾಡಿದ್ದೀನಿ ಬಟ್ ಆಗ್ತಾ ಇಲ್ಲ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವರು 3ನೇವರು ಹಾಫ್ ಆನ್ ಅವರ್ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಅವ್ರು ನನಗೂ ನೆಕ್ಸ್ಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವ್ರದ್ದೆಲ್ಲ ಆಗೋವರೆಗೂ ನಾನು ವಿಡಿಯೋ ಮಾಡ್ಕೊಂಡು ಇವ್ರದ್ದೆಲ್ಲ ನೋಡ್ತಾ ಇದ್ದೀವಿ. ಇವರೆಲ್ಲ ಹೇಗೆ ಕಲಿತಾ ಇದ್ದಾರೆ ಅಂತ ಹೇಳ್ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಮೇಡಮ್ ನಮಗೆ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ.